ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಯುವತಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ರಾಯಚೂರು ನಗರದಲ್ಲಿ ಮೇಣದ ಬತ್ತಿ ಹಿಡಿದು ಮೌನ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕ್ಯಾಂಡಲ್ ಮಾರ್ಚ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ರಾಯಚೂರಲ್ಲಿ ನಡೆದಂತಹ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ನಗರದಲ್ಲಿ ಮೇಣದ ಬತ್ತಿ ಹಿಡಿದು ಮೌನ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಂಡಲ್ ಮಾರ್ಚ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಹೊಕ್ರಾನಿ ಗ್ರಾಮದ ಬಾವಿಯಲ್ಲಿ ಅಶ್ವಿನಿ ಮೃತದೇಹ ಪತ್ತೆಯಾಗಿತ್ತು. ಆಕೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಯುವತಿ ಮೇಲೆ ಅತ್ಯಾಚಾರ ಕೊಲೆ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಕ್ಯಾಂಡಲ್ ಹಿಡಿದು ಮೌನ ಪ್ರತಿಭಟನೆ ಮಾಡುವ ಮೂಲಕ ಅಲ್ಲಿನ ಜನರು ಆಗ್ರಹಿಸುತ್ತಿದ್ದಾರೆ. ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 21 ವರ್ಷದ ಯುವತಿ ಅಶ್ವಿನಿ ಮೃತದೇಹ ಬಾವಿಯಲ್ಲಿ ಪತ್ತೆಯಾಗಿತ್ತು. ಹಿಂದಿನ ದಿನ ಆಕೆ ರಾತ್ರಿ ಮನೆಗೆ ಬಂದಿರಲಿಲ್ಲ ಅಂತ ಹೇಳಿ ಪೋಷಕರು ಕಂಪ್ಲೇಂಟ್ ಅನ್ನ ಕೊಡಕ್ಕೆ ಹೋಗಿದ್ರು. ಆದರೆ ಆಗ ಪೊಲೀಸರು ಕಂಪ್ಲೇಂಟ್ ಕೂಡ ತಗೊಂಡಿರಲಿಲ್ಲ. ಆ ಒಂದು ಹಿನ್ನೆಲೆ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಿದೆ. ಈಗ ಅಲ್ಲಿನ ಸ್ಥಳೀಯರು ಕ್ಯಾಂಡಲ್ ಹಿಡಿದು ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಇವತ್ತು ಬಂದಿದ್ರ ಅಧಿಕಾರಿಗಳು ನಾವು ಅವ್ರ ಜೊತೆ ಅವ್ರು ಇದ್ರೆ ನಮ್ಗೆ ಮಾತಾಡಕ್ ಆಗಲ್ಲ ಅಂತೇಳಿ ನಾವು ಹೊರಗಡೆ ನಿಂತಿದ್ವಿ. ಒಂದೂವರೆ ಗಂಟೆ ಅಧಿಕಾರಿಗಳ ಜೊತೆ ನಿಂತ್ಕೊಂಡು ಮಾತಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತನ ಮಾಡಬೇಕು. ಯಾಕಂದ್ರೆ ಯಾವತ್ತೂ ಕೂಡ ಬಂದು MLAಗಳು ಅಷ್ಟೊತ್ತು ನಿಂತ್ಕೊಂಡು ಮಾತಾಡೋದಿಲ್ಲ. ನಾನು ಅದನ್ನೇ ಅಂದೆ ಅವತ್ತು ಊರವ್ರಿಗೆ. ಇಲ್ಲಿ ನಮ್ಮ ಅಕ್ಕ ಒಬ್ರು ಜೊತೆಗಿದ್ದಾರೆ, ಇವರು ಬಂದಿದ್ರು. ಹೇಳಿದೆ ಇಷ್ಟೊತ್ತು ಯಾರು ಮಾತಾಡೋದಿಲ್ಲ, ನಿಂತ್ಕೊಂಡು ಬಂದು 5 ನಿಮಿಷ ನಿಂತು ಚೆಕ್ ಒಂದು ಬಂದು ಕೊಟ್ಟು ಹೋಗ್ತಾರೆ, ಪರವಾಗಿಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ. ಇವತ್ತು ಅವರು ಮನೆಯಲ್ಲಿ ಮನೆಗೆ ಒಂದು ಹುಡುಗರು ಇದ್ದಾರೆ, 2 ತಮ್ಮಂದ್ರಿದ್ದಾರೆ. ಇವಳು ಒಬ್ಳೆ ಮಗಳು, ಅವ್ರಿಗೊಂದು ಉದ್ಯೋಗ ಕೊಡಬೇಕು ಅನ್ನೋದನ್ನು ಕೂಡ ಮಾತಾಡಿದೆ. ಮತ್ತೊಂದು 5 ಎಕರೆ ಜಮೀನು ಕೊಡ್ಬೇಕು ಅನ್ನೋದನ್ನು ಕೂಡ ಸರ್ಕಾರದ ಮುಂದ್ಗಡೆ ಡಿಮ್ಯಾಂಡ್ ಇಟ್ಟಿದೆ. ಅವರು ನಾವು ಖಂಡಿತ ನೊಂದ ಕುಟುಂಬದ ಜೊತೆಗೆ ಇರ್ತೀವಿ ಅಂತೇಳಿ ಮತ್ತೆ ಒಂದು 6 ತಿಂಗಳ ರೇಷನ್ ಕೂಡ ಕೊಡ್ತೀನಿ ಅಂದ್ರು. ಇದ್ರ ಜೊತೆಗೆ ಇದು ಅಲ್ದೇನೆ ನಾವು ಸರ್ಕಾರಕ್ಕೆ ಇನ್ನೂ ಡಿಮ್ಯಾಂಡ್ ಇಡ್ತೀವಿ. ಇವತ್ತು ಬಿಲ್ಕಿಸ್ ಬಾನುಗೆ ಆದ ಗತಿ ಇದೆಯಲ್ವಾ, ವಯಸ್ಕ ಮಹಿಳೆಯ ಮೇಲೆ ಕೂಡ ಅತ್ಯಾಚಾರ ಮಾಡಿ ಆ ಮಹಿಳೆಯನ್ನು ಕೂಡ ಹತ್ಯೆಯಲ್ಲಿನ ದೌರ್ಜನ್ಯ, ಈ ಎಲ್ಲ ಘಟನೆಗಳನ್ನು ನಾವು ಇವತ್ತು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಘಟನೆಗಳು ಇನ್ನೆಂದೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಜರುಗಬಾರದು. ಅಶ್ವಿನಿ ಆಗಿರ್ಬೋದು, ರಾಣಮ್ಮ ಆಗಿರ್ಬೋದು, ಇವರ ಮೇಲೆ ಯಾವ ಕಾಮುಕರು ಅಟ್ಟಹಾಸವನ್ನ ಮೆರೆದಿದ್ರು ಆ ಎಲ್ಲ ಆ ಆರೋಪಿಗಳನ್ನ ತಕ್ಷಣ ನೀಚರು ಮೆರೆದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಬಂಧಿಸ್ತಿದ್ವಿ, ತನಿಖೆ ಚುರುಕುಗೊಳಿಸಿದ್ದು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು. ರಾಯಚೂರು ಜಿಲ್ಲೆಯ ಜನತೆಗಳು ನಾವೆಲ್ಲರೂ ಕೂಡ ಅಣಿಯಾಗಿ